ಆಪ್ಕಿ ಅದಾಲತ್ನಲ್ಲಿ ಬಿಜೆಪಿ ಮೇಲಿರುವ ಆರೋಪವೆಂದರೆ ಇವರ ವಿದೇಶ ನೀತಿಯು ಫೇಲ್ ಆಗಿದೆ ಎಂಬುದು. ನೋಡಿ, ಪಾಕಿಸ್ತಾನದ ಪ್ರಧಾನಮಂತ್ರಿಯವರು ಭಾಷಣ ಮಾಡಬೇಕಾದ್ರೆ ಪಾಸ್ ಆದ ನಂತರ ನೀವು ಹೇಳೋ ಹಾಗೆ ಅವ್ರು ಹೇಳ್ತಾರೆ, ಅಮೆರಿಕಾಗೆ ಧನ್ಯವಾದ, ಚೀನಾಗೆ ಧನ್ಯವಾದ, ಕತಾರ್ಗೂ ಧನ್ಯವಾದ, UAEಗೂ ಧನ್ಯವಾದ. ಅವ್ರು ಹೇಳ್ತಾರೆ, ಅವರು ಜಗತ್ತಿನ ಎಲ್ಲ ದೇಶಗಳ ಹೆಸರನ್ನ ತಗೊಳ್ತಾರೆ, ಕೆಲವರನ್ನ ಅಪ್ಪ ಅಂತಾರೆ, ಒಬ್ರನ್ನ ಅಮ್ಮ ಅಂತಾರೆ. ಆದ್ರೆ ರಾಹುಲ್ ಗಾಂಧಿ ಅವರ ಕಂಪ್ಲೇಂಟ್ ಏನು ಅಂತಂದ್ರೆ, ಭಾರತಕ್ಕೆ ಸಪೋರ್ಟ್ ಮಾಡೋದಕ್ಕೆ ಯಾವ ದೇಶವೂ ಬರಲಿಲ್ಲ. ನೋಡಿ, ತಮಾಷೆ ವಿಷಯ ಏನು ಅಂದ್ರೆ, ಅವರು ಇಷ್ಟೊಂದು ಜನನ್ನ ಕೆಲವರನ್ನ ಅಣ್ಣ ಅಂತಾರೆ, ಕೆಲವ್ರನ್ನ ಅಪ್ಪ ಅಂತಾರೆ, ಇನ್ ಕೆಲವ್ರನ್ನ ಚಿಕ್ಕಪ್ಪ ಅಂತಾರೆ, ಕೆಲವ್ರನ್ನ ಮಾವ ಅಂತಾರೆ. ನೀವು ಯೋಚನೆ ಮಾಡಿ ಅವ್ರ ತಲೆ ಎಷ್ಟು ಕೆಟ್ಟಿರ್ಬೋದು ಅಂತ ಪಾಕಿಸ್ತಾನದವ್ರದ್ದು. ನೋಡಿ, ಇದು ಪಾಕಿಸ್ತಾನದ ಪ್ರಧಾನಮಂತ್ರಿಗಳು ಕೊಟ್ಟಿರೋಂಥ ಹೇಳಿಕೆ. ನಾವು ಯಾರನ್ನೂ ಕೂಡ ಮಾತಾಡ್ಸೋಂಥ ಅವಶ್ಯಕತೆ ಬರಲಿಲ್ಲ. ಏನೇ ಮಾತಾಡಿದ್ರು ಕೂಡ ಅದು ಬೈಲ್ಯಾಟ್ರಲ್ ಅಷ್ಟೇ, ಪಾಕಿಸ್ತಾನ ನಮ್ಮ ಹತ್ರ ಮಾತಾಡ್ಲಿ ಅಂತ ಹೇಳಿದ್ರು. ನಾವದನ್ನ ಕ್ಲಿಯರ್ ಆಗಿ ಹೇಳಿದ್ವಿ. ಇನ್ನು ಫಾರಿನ್ ಪಾಲಿಸಿ ಬಗ್ಗೆ ಮಾತಾಡೋದಾದ್ರೆ, ಮೋದಿಯವ್ರು ಬಂದ್ಮೇಲೆ ನಮ್ಮ ಫಾರಿನ್ ಪಾಲಿಸಿ ಯಾವ ಲೆವೆಲ್ಗೆ ತಲುಪಿದೆ ಅಂತಂದ್ರೆ ಅದನ್ನ ನಾನು ಈಗ ತಾನೇ ಹೇಳ್ದೆ, ಮತ್ತೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಅದು ಕೂಡ ಡಿಫೆನ್ಸ್ ಕಾಂಟೆಕ್ಸ್ಟಲ್ಲಿ. ನಮಗೆ ರಷ್ಯಾಯಿಂದ S-400 ಸಿಕ್ಕಿದೆ. ನಾವು ಕ್ವಾಡ್ ಮೆಂಬರ್ ಆಗಿದ್ರು ಕೂಡ. S-400 ಸಿಕ್ಕಿದ್ಮೇಲೂ ಕೂಡ ಅಮೆರಿಕ ನಮಗೆ ಪ್ರಿಡಿಟರ್ ಡ್ರೋನ್ ಕೊಡ್ತೀವಿ ಅಂತ ಕೂಡ ಹೇಳಿದ್ರು. ಅದು ನಾವು ನ್ಯಾಟೋ ಮೆಂಬರ್ ಆಗಿಲ್ದೇ ಇದ್ರು ಕೂಡ. ಅದಾದ್ಮೇಲೆ ನಾವು ರಾಫೇಲ್ ಕೂಡ ತಗೊಂಡ್ವಿ. ನಾವು ಅಮೆರಿಕದಿಂದ ಫೈಟರ್ ಜೆಟ್ ತಗೊಳ್ಳಿಲ್ಲ ಅಲ್ವಾ? ಅಲ್ಲದೆ ನಮಗೆ ಫ್ರಾನ್ಸ್ ಕೂಡ ಸಪೋರ್ಟ್ ಮಾಡ್ತು. ನಾವು ಇಸ್ರೇಲಿಂದ ಕೂಡ ಸಿಸ್ಟಮ್ ತಗೊಂಡಿದ್ದೀವಿ. ನಾವು ಜಗತ್ತಿನ ಮುಖ್ಯವಾದ ದೇಶಗಳೊಂದಿಗೆ ಉತ್ತಮ ಕೊಲಾಬ್ರೇಷನ್ ಮಾಡ್ಕೊಂಡಿದ್ದೀವಿ. ಇನ್ನೊಂದು ಮಾತು ನೀವು ಅರ್ಥ ಮಾಡ್ಕೊಳ್ಳಿ. ನನ್ನ ಪ್ರಕಾರ 21 ದೇಶಗಳು ಮೋದಿಯವ್ರಿಗೆ ಅವರ ದೇಶದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಕೂಡ ಕೊಟ್ಟಿವೆ. ಅದಕ್ಕಿಂತ ಇನ್ನೇನು ಬೇಕು ಹೇಳಿ? ನೋಡಿ, ಈ ಕಾನ್ಫ್ಲಿಕ್ಟಲ್ಲಿ ಮುಸ್ಲಿಂ ದೇಶಗಳ 2 ಪೋಲ್ಸ್ ಇವೆ. ಸೌದಿ ಅರೇಬಿಯಾ ಅಂದರೆ ಸುನ್ನಿ ಮುಸ್ಲಿಂಗಳ ದೊಡ್ಡ ಪೋಲ್, ಮತ್ತೆ ಇರಾನ್ ಶಿಯಾ ಮುಸ್ಲಿಂಗಳ ದೊಡ್ಡ ಪೋಲ್. 2 ದೇಶಗಳು ಕಂಡೆಮ್ ಮಾಡಿದ್ವು ಟೆರರಿಸಂನ, ಮತ್ತೆ ಪಾಕಿಸ್ತಾನದ ಫೇವರಲ್ಲಿ ಏನೂ ಹೇಳಿಕೆ ಕೊಡಲಿಲ್ಲ. ಇದಾದ್ಮೇಲೂ ಕೂಡ ಯಾರಿಗೂ ಸರಿಯಾಗಿ ಅರ್ಥ ಆಗಿಲ್ಲ ಅಂದ್ರೆ, ವಿತ್ ಡ್ಯೂ ರೆಸ್ಪೆಕ್ಟ್ ನೋಡಿ, ನಿಮಗೆ ಗೊತ್ತಿರಲಿ, 1971ರ ಯುದ್ಧದಲ್ಲಿ ಭಾರತದ ವಿರುದ್ಧ ಸಾಕಷ್ಟು ರಾಷ್ಟ್ರಗಳು ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ವೋಟ್ ಮಾಡಿದ್ವು. ಪದೇ ಪದೇ ಸೋವಿಯತ್ ರಷ್ಯಾ ವೀಟೋ ಮಾಡಬೇಕಾಗ್ತಿತ್ತು. 7 ಡಿಸೆಂಬರ್ 1971ರಲ್ಲಿ 100ಕ್ಕೂ ಅಧಿಕ ದೇಶಗಳು ಭಾರತದ ವಿರುದ್ಧ ವೋಟ್ ಮಾಡಿದ್ವು. ಈಗ UN-ನಲ್ಲಿ ಭಾರತದ ವಿರುದ್ಧ ಯಾರಾದರೂ ವಂಚಕಾರ ಎತ್ತಾ ಇದಾರ ಹೇಳಿ? ಒಂದು ಕೆಲಸ ಆಗಿದೆ, IMF ಇಂದ ಲೋನ್ ಸಿಕ್ಕಿದೆ ಪಾಕಿಸ್ತಾನಕ್ಕೆ. ಇದು ಪೆಹಲ್ಗಾಮ್ನ ಅಟ್ಯಾಕ್ನ ನಂತರ. ಏನು ಪೆಹಲ್ಗಾಮ್ನಲ್ಲಿ ಹತ್ಯೆಗಳನ್ನ ಅವರು ಮಾಡಿದ್ರಲ್ಲ, ಅದರ ನಂತರ ಕೂಡ IMFನಿಂದ ಪಾಕಿಸ್ತಾನಕ್ಕೆ ಲೋನ್ ಸಿಕ್ಕಿದೆ. ನೋಡಿ, ನೀವು ಹೇಳಿರೋಂಥ ವಿಷಯ, ಇದನ್ನ ನಾವು ಅರ್ಥ ಮಾಡ್ಕೋಬೇಕಿದೆ. ಈ ಬಾರಿ ಪಾಕಿಸ್ತಾನಕ್ಕೆ IMF ಲೋನ್ ಏನ್ ಸಿಕ್ಕಿದೆ, ಅದರಲ್ಲಿ 11 ಅಡಿಷನಲ್ ಷರತ್ತುಗಳನ್ನ ಹಾಕಿದ್ದಾರೆ. ಆ ಷರತ್ತುಗಳು ಹೇಗಿದೆ ಅಂತಂದ್ರೆ, ಅದೇ ಅವ್ರು ಹೇಳ್ತಿದಾರಲ್ಲ, ಗಾಳಿ ನಿಲ್ಲಿಸ್ಬಿಡ್ತೀವಿ, ಉಸಿರು ಕಟ್ಟಿಸ್ತೀವಿ. ಆ ಷರತ್ತು ಅವ್ರಿಗೆ ಉಸಿರು ಕಟ್ಟಿಸೋ ರೀತಿ ಇದೆ. ಆ ಷರತ್ತುಗಳಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ನೀವು ಕೆಲವು ಲಾಗಳನ್ನ ಪಾರ್ಲಿಮೆಂಟಿಂದ ಪಾಸ್ ಮಾಡಿಸ್ಕೋಬೇಕು ಅಂತ. ಈಗ ಪಾಕಿಸ್ತಾನದ ಸಮಸ್ಯೆ ಏನಿದೆ ಹೇಳಿ? ಅವರ ಫಾರಿನ್ ರಿಸರ್ವ್ ಕೇವಲ 1 ವಾರಕ್ಕೆ ಆಗೋಷ್ಟಿದೆ. IMF ಇಂದ ಲೋನ್ ಬೇರೆ ತಗೊಂಡಿದ್ದಾರೆ. ಈಗ ಈ ಹೋರಾಟದಲ್ಲಿ ಅವ್ರಿಗೇನು ನಷ್ಟ ಆಗಿದೆ, ಅವ್ರೀಗ ಆಯುಧ ಕೊಂಡ್ಕೋಬೇಕಾ? ಏನ್ ಕೊಂಡ್ಕೋಬೇಕು? ಅವ್ರೊಂದ್ ವೇಳೆ ಆಯುಧ ಕೊಂಡ್ಕೊಂಡ್ರೆ ಅಲ್ಲಿನ ಜನತೆನೇ ಅವ್ರ ವಿರುದ್ಧ ನಿಂತ್ಕೋತಾರೆ. ಒಂದ್ ವೇಳೆ ದವಸ ಧಾನ್ಯ ಕೊಂಡ್ಕೊಂಡ್ರೆ ಈ ಕಡೆಯಿಂದ ಮೋದಿ ಭೂತ ಅವ್ರಿಗೆ ಕಾಣಿಸುತ್ತೆ. ಈಗ ಅವರ ಪರಿಸ್ಥಿತಿ ಒಂದು ರೀತಿಯ ಇಕ್ಕಟ್ಟಿನ ಪರಿಸ್ಥಿತಿ ಆಗಿದೆ. ಇನ್ನು ಕೆಲವರು ಈ IMF ಬಗ್ಗೆ ಮಾತಾಡ್ತಾರಲ್ಲ, ಪೂರ್ತಿ ವಿಷಯ ಹೇಳಿ. IMFನ ಚೀಫ್ ಕ್ರಿಸ್ಟಲಿನಾ ಜಾರ್ಜಿವಾ ಹೇಳಿದ್ದಾರೆ, ಈ ವರ್ಷ ಭಾರತ 15% ಗ್ರೋತ್ ರೇಟ್ನ ರೆಕಾರ್ಡ್ ಮಾಡುತ್ತೆ, ಮತ್ತೆ ವರ್ಲ್ಡ್ನ ಗ್ರೋತ್ ಎಂಜಿನ್ ಆಗಿ ಮುಂದುವರಿಯುತ್ತೆ ಅಂತ. ಮತ್ತೆ ಜಗತ್ತಿನ ಸಾಕಷ್ಟು ದೇಶಗಳನ್ನ ಒಟ್ಟಿಗೆ ಕರ್ಕೊಂಡು ಹೋಗುವಂತ ದೇಶ ಅದು ಭಾರತ ಆಗತ್ತೆ ಅಂತ ಹೇಳಿದ್ದಾರೆ. ಒಂದು ಪರಿಸ್ಥಿತಿ ಇತ್ತು, ಭಾರತ ಜಗತ್ತಿಗೆ 0 ಕೊಟ್ಟಿತ್ತಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ರಲ್ಲ. ಅದ್ರ ಬಗ್ಗೆ ಇರೋ ಫಿಲಮಲ್ಲಿ ಪ್ರಾಣ ಅವರು ಮನೋಜ್ ಕುಮಾರ್ಗೆ ಏನ್ ಹೇಳ್ತಾರೆ? ಇಂಡಿಯಾಸ್ ಕಾಂಟ್ರಿಬ್ಯೂಷನ್ ಟು ದ ವರ್ಲ್ಡ್ ಈಸ್ 000 ಅಂತ. ಇವತ್ತು IMF ಚೀಫೇ ಹೇಳ್ತಾ ಇದ್ದಾರೆ, ಭಾರತದ ಕಾಂಟ್ರಿಬ್ಯೂಷನ್ 15% ಇರುತ್ತೆ ಅಂತ. ಆ ಕಡೆ ಪಾಕಿಸ್ತಾನ ಭಿಕ್ಷೆ ಪಾತ್ರೆ ಹಿಡ್ಕೊಂಡು ನಿಂತಿದೆ, 2 ದೇಶ ಸಮಾನ ಅಂತ ಈಗಲೂ ಹೇಳ್ತಾರಲ್ಲ. ಇದು ಹೇಗೆ ಅಂತ ನನಗೆ ಅರ್ಥ ಆಗೋದಿಲ್ಲ. ಟ್ರಂಪ್ಗನ್ಸುತ್ತೆ ಇದು ಸರಿ ಅಂತ, ಆದ್ರೆ ನಮ್ಗಂತೂ ಅನ್ಸಲ್ಲ. ಇಲ್ಲ, ಯಾರಿಗನ್ಸುತ್ತೋ ಅವ್ರ ಬಗ್ಗೆ ಹೇಳ್ತಾ ಇದೀನಿ ಅಷ್ಟೇ. ಅಲ್ಲ, ಎಲ್ಲರಿಗೂ ಗೊತ್ತು, ನಿಮ್ಗೂ ಕೂಡ ಗೊತ್ತಿದೆ, ಪಾಕಿಸ್ತಾನ ಜೊತೆ ಯಾವ್ದಾದ್ರು ಟ್ರೇಡ್ ಆಗೋಕ್ ಸಾಧ್ಯ ಇದೆಯಾ? ಪಾಕಿಸ್ತಾನ ಜೊತೆ ಸಿಂಪಲ್ ಟ್ರೇಡ್ ಆಗತ್ತೆ. ನಮ್ಮ ಹತ್ರ $131 ಬಿಲಿಯನ್ ಹೇಳ್ತೇನೆ. ವಿಪಕ್ಷದ ನಾಯಕರು, ಕಾಂಗ್ರೆಸ್ನ ನಾಯಕರು ಏನ್ ಹೇಳಿದ್ರು ಅಂತ. ಅವ್ರು ಹೇಳ್ತಾರೆ, ವಿದೇಶ ನೀತಿ ಸಕ್ಸಸ್ಫುಲ್ ಆಗ್ಲಿಲ್ಲ, ಅದಕ್ಕೋಸ್ಕರ ಈಗ ಆಲ್ ಪಾರ್ಟಿ ಡೆಲಿಗೇಷನ್ ಕಳಿಸ್ಬೇಕಾಗಿದೆ, ವಿರೋಧ ಪಕ್ಷಗಳ ಸಹಾಯವನ್ನ ತಗೋಬೇಕಾಯ್ತು ಭಾರತದ ಕೇಸನ್ನ ಜಗತ್ತಿಗೆ ಹೇಳೋದಕ್ಕೆ. ನೋಡಿ, ನಮ್ಮ ಪರಿಸ್ಥಿತಿ ಏನಿತ್ತು ಅಂತ ನಿಮ್ಗೆ ಹೇಳ್ದೆ. ವಿರೋಧ ಪಕ್ಷದಲ್ಲಿ ಅಟಲ್ಜಿ ಅವರು ಇದ್ದಾಗ್ಲೂ ಕೂಡ, ಹಾಗೆ ಅಧಿಕಾರದಲ್ಲಿ ಇದ್ದಾಗ್ಲೂ ಕೂಡ ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗಿದ್ದೀವಿ. ವಿದೇಶ ನೀತಿ ಬಗ್ಗೆ ಹೇಳೋದಾದ್ರೆ 26/11 ಘಟನೆ ನಂತರ 16 ಜುಲೈ 2019ಕ್ಕೆ ಒಂದು ನ್ಯೂಟ್ರಲ್ ಡೆಸ್ಟಿನೇಷನ್ ಈಜಿಪ್ಟ್ನ ಶರ್ಮ್ ಅಲ್ ಶೇಖ್ ಜಾಗಕ್ಕೆ ಹೋಗಿ ಮನಮೋಹನ್ ಸಿಂಗ್ ಅವರ ಸರ್ಕಾರ
ಭಾರತ ಮತ್ತು ಪಾಕಿಸ್ತಾನ ಜಾಯಿಂಟ್ ಡಿಕ್ಲರೇಷನ್ ಸೈನ್ ಮಾಡ್ತು. ಎನಿಬಡಿ ಕ್ಯಾನ್ ಗೋ ಅಂಡ್ ಚೆಕ್ ದ ಪ್ರೆಸ್ ರಿಲೀಸ್ ಆಫ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಗವರ್ಮೆಂಟ್ ಆಫ್ ಇಂಡಿಯಾ. ಏನ್ ಹೇಳ್ತಾರೆ? ಆತಂಕವಾದದ ಜೊತೆ ಶಾಂತಿ ಸಂಧಾನ ಸಾಧ್ಯ ಇಲ್ಲ ಅಂತಾರೆ. ಟೆರರಿಸ್ಟ್ ಆಕ್ಟಿವಿಟೀಸ್ ನಾಟ್ ಬಿ ಅಫೆಕ್ಟೆಡ್ ಬೈ ದಿ ಕಾಂಪೋಸಿಟ್ ಡೈಲಾಗ್, ದೇ ಶುಡ್ ನಾಟ್ ಬಿ ಬ್ರಾಕೆಟೆಡ್. ಅಂದ್ರೆ ನೀವೇನ್ ಹೇಳಿದ್ರಿ? ಆತಂಕವಾದ ಆಗ್ತಾನೆ ಇರುತ್ತೆ, ಶಾಂತಿ ಸಂಧಾನ ಮಾಡ್ತಾನೆ ಇರ್ತೀವಿ. ಆದ್ರೆ ಮೋದಿಜಿ ಏನ್ ಹೇಳಿದ್ರು? ಟೆರರ್ ಅಂಡ್ ಟಾಕ್ ಎರಡು ಒಟ್ಟಿಗೆ ಆಗೋದಿಲ್ಲ ಅಂತ. ಹಾಗೆ ಮೋದಿ ಅವರು ಇನ್ನೊಂದು ಹೇಳಿಕೆ ಕೊಟ್ರು, ರಕ್ತ ಮತ್ತು ನೀರು ಎರಡು ಒಟ್ಟಿಗೆ ಹರಿಯೋಕ್ ಸಾಧ್ಯ ಇಲ್ಲ ಅಂತ. ಇನ್ನೊಂದು ಹೇಳ್ತೀನಿ ಕೇಳಿ. ಆ ಡೈಲಾಗ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಂತ ಗಿಲಾನಿ ಅವರು ಬಲೂಚಿಸ್ತಾನದ ಹೆಸರು ತಗೋತಾರೆ. ಹಾಗೆ ಎಂಇಎನ ಪ್ರೊಸೀಡಿಂಗ್ಸ್ ಅಲ್ಲಿ ಕೂಡ ಬರೆದಿದ್ದಾರೆ, ಪ್ರೈಮ್ ಮಿನಿಸ್ಟರ್ ಗಿಲಾನಿ ಅವ್ರಿಗೆ ಬಲೂಚಿಸ್ತಾನ್ ಬಗ್ಗೆ ಏನೋ ಇನ್ಪುಟ್ ಸಿಕ್ಕಿದೆ ಅಂತ ಕೂಡ ಹೇಳಿದ್ದಾರೆ. ಅಂದ್ರೆ ನಾವು ಒಪ್ಕೊಂಡಾಗಾಯ್ತು, ಪಾಕಿಸ್ತಾನ ಕಾಶ್ಮೀರಲ್ಲಿ ಇನ್ವಾಲ್ವ್ ಆಗ್ತಾ ಇದೆ ಅಂದ್ರೆ ನಾವು ಬಲೂಚಿಸ್ತಾನಲ್ಲಿ ಇನ್ವಾಲ್ವ್ ಆಗ್ತಿದೀವಿ ಅಂತ. ಇದೆಂತ ಅದ್ಭುತವಾದ ಫಾರಿನ್ ಪಾಲಿಸಿ, ನೀವೇ ಹೇಳಿ. ಈ ತರ ಫಾರಿನ್ ಪಾಲಿಸಿ ಜಗತ್ತಲ್ಲಿ ಎಲ್ಲೂ ಕೂಡ ನೋಡೋಕ್ ಸಿಗಲ್ಲ. ಕೊನೆಯಲ್ಲಿ ಇವರ ಫಾರಿನ್ ಡಿಪ್ಲೊಮಸಿ ಏನಿತ್ತು ಅನ್ನೋದ್ರ ಬಗ್ಗೆ ಹೇಳ್ತೀನಿ ನೋಡಿ. ನಮ್ಮ ಸೈನ್ಯ ಹೋಗಿ ಗೆಲ್ತಾ ಇತ್ತು, ಮತ್ತೆ ಇವ್ರು ಹೋಗಿ ಎಲ್ಲ ಸೋತ್ಕೊಂಡು ಬರ್ತಾ ಇದ್ರು ನೋಡಿ. ನಮ್ಮ ಕಾಂಗ್ರೆಸ್ ಅವರ ವಿದೇಶಿ ನೀತಿ ಏನಿರ್ತಾ ಇತ್ತು ಅದರಿಂದ ಅರ್ಧ ಕಾಶ್ಮೀರ ಹೋಯ್ತು, ಅರ್ಧ ಪಂಜಾಬ್ ಹೋಯ್ತು ಪಾಕಿಸ್ತಾನಕ್ಕೆ, ಅರ್ಧ ಬಂಗಾಲ ಹೋಯ್ತು ಬಾಂಗ್ಲಾದೇಶ ಆಗಿ. ಒಂದೇ ಲೈನಲ್ಲಿ ಹೇಳಬೇಕು ಅಂದ್ರೆ ಇವ್ರ ವಿದೇಶ ನೀತಿ ಹೇಗಿತ್ತು ಅಂದ್ರೆ कि पंजाब गया, कश्मीर गया और चला बंगाल गया और चीन के हाथों मानसरोवर का ऊंचा भाल गया. ಒಂದೇ ಲೈನಲ್ಲಿ ಅರ್ಥ ಮಾಡ್ಕೊಳ್ಳಿ. ಸಾಕಷ್ಟು ವಿಚಾರಗಳಲ್ಲಿ ಹೀಗಾಗಿದೆ. ಅದಕ್ಕೆ ಕಾರಣ ಏನು ಅಂತ ಕೆಲವೇ ಪಂಕ್ತಿಗಳಲ್ಲಿ ಹೇಳ್ತೀನಿ. हो चुकी यहाँ पर गूंज बहुत अब शांति शांति के नारों की, तो आवश्यकता है आन पड़ी तलवारों की झनकारों की. ನೋಡಿ, ಎರಡು ವಿಚಾರ. ಒಂದು, ಸಂಜಯ್ ರಾವತ್ ಅವರಂತ ನಾಯಕರು ಏನ್ ಹೇಳ್ತಾರೆ, ಈ ಡೆಲಿಗೇಷನ್ ಏನು ಹೋಗಿದೆಯಲ್ಲ ಇವರು ಟೂರಿಸ್ಟ್ ಡಿಪಾರ್ಟ್ಮೆಂಟ್ ಅನ್ನ ತೆಗೆದಿದ್ದಾರೆ. ಮತ್ತೆ ಮೋದಿಜಿ ಅವರು ಟೆರರ್ ಹೆಸರಲ್ಲಿ ಟೂರ್ ಅಂಡ್ ಟ್ರಾವೆಲ್ ಕಂಪನಿ ತೆಗೆದಿದ್ದಾರೆ. ಸಂಜಯ್ ರಾವತ್ ಅವ್ರ ಪಾರ್ಟಿಯಿಂದ ಕೂಡ ಎಂಪಿ ಹೋಗಿದಾರಲ್ಲ, ರಾಜ್ಯಸಭಾ ಮೆಂಬರ್ ಅವರು, ಅವ್ರದೇ ಪಾರ್ಟಿಯ ಪ್ರಿಯಾಂಕಾ ಚತುರ್ವೇದಿ ಅವರು. ಅಲ್ಲ, ನೀವು ನಿಮ್ಮ ಎಂಪಿನೂ ಕೂಡ ಅಲ್ಲಿ ಕಳಿಸ್ತೀರಾ, ಮತ್ತಿಲ್ಲಿ ಈ ತರ ಮಾತಾಡ್ತೀರಾ. ಮತ್ ಕಾಂಗ್ರೆಸ್ ಅವ್ರದ್ದು ಇನ್ನೂ ತಮಾಷೆ ವಿಷಯ ಇದೆ. ಇದರಿಂದ ಏನೋ ತೊಂದರೆ ಆಗತ್ತೆ ಅಂತ ಹೇಳ್ತಾರೆ ನೋಡಿ. ಶಶಿ ತರೂರ್ ಅವರು ಫಾರಿನ್ ಅಫೇರ್ಸ್ ಕಮಿಟಿಯ ಚೇರ್ಮನ್ ಆಗಿದ್ದಾರೆ, ಸ್ವತಃ ಡಿಪ್ಲೊಮೇಟ್ ಆಗಿರೋಂಥವ್ರು. ಅವ್ರು ಯಾಕೆ ಹೋಗ್ಬಾರ್ದು ಹೇಳಿ? ಅವರು ವಿದೇಶಿ ಮಂತ್ರಿ ಆಗಿದ್ದವರು. ಮನೀಶ್ ತಿವಾರಿ ಅವರು ಅದ್ರ ಬಗ್ಗೆ ಸಾಕಷ್ಟು ಆರ್ಟಿಕಲ್ಸ್ ಬರೀತಾರೆ. ಕಾಂಗ್ರೆಸ್ನಲ್ಲಿ ತಮಾಷೆ ನಡೆಯುತ್ತೆ ಗೊತ್ತಾ? ಅವ್ರಿಗೆ ಹೆದರಿಕೆ ಇದೆ. ಸರ್ಕಾರದ ಮೇಲೆ ಭರವಸೆ ಇಲ್ಲ, ಸೇನೆ ಮೇಲೂ ಭರವಸೆ ಇಲ್ಲ, ಸರಿನಾ? ತಮ್ಮ ಪಾರ್ಟಿಯ ನಾಯಕರ ಮೇಲೂ ಭರವಸೆ ಇಲ್ಲ. ಇವ್ರನ್ನ ಹೊರಗಡೆ ಕಳಿಸಿದ್ರೆ ಬೇರೆ ಏನೋ ಆಗ್ಬಿಡುತ್ತೆ ಅನ್ನೋ ಭಯ ಅವ್ರಿಗೆ ಇರ್ಬೋದು. ಹೊರಗಡೆ ಹೋದ್ರೆ ಇವ್ರಿಗೆ ಸಾಕಷ್ಟು ಲಿಂಕ್ಗಳಿದೆ, ಬೇರೆ ಏನಾದ್ರೂ ಮಾಡ್ತಾರೆ ಅನ್ನೋ ಭಯ ಇರ್ಬೋದು ಅನ್ಕೋತೀನಿ. ಒಂದ್ ವೇಳೆ ನಮ್ ಪಾರ್ಟಿಯವರು ಹೊರಗಡೆ ಹೋದಾಗ ಅವ್ರಿಗೆ ಲಿಂಕ್ ಆಗಿರೋರು ಯಾರಾದ್ರೂ ಸಿಕ್ಬಿಟ್ರೆ ನಮ್ ಕತೆ ಏನಾಗುತ್ತೆ? ಮುಂದೆ ಅವರು ನಮ್ ವಿರುದ್ಧನ ನಿಂತ್ಕೊಂಡ್ಬಿಟ್ರೆ ಹೇಗೆ ಅನ್ನೋ ಈ ಒಂದು ಕಾರಣದಿಂದ ಅವ್ರ ಮನಸ್ಸಲ್ಲಿ ಈ ಭಯ ಇರುತ್ತೆ. ನನ್ ಪ್ರಕಾರ ಕಾಂಗ್ರೆಸ್ ಅವರು ಈ ಭ್ರಮೆಯಿಂದ ಹೊರಗೆ ಬರ್ಬೇಕು, ಪ್ರಾಮಾಣಿಕತೆಯಿಂದ ಜೊತೆಲಿ ನಿಂತ್ಕೋಬೇಕು. ಯಾಕಂದ್ರೆ ಈ ಭ್ರಮೆಗೆ ಯಾವುದೇ ಪರಿಹಾರ ಇಲ್ಲ, ನಿಮ್ಗೂ ಗೊತ್ತಿದೆ. ನೋಡಿ, ನಮ್ಮಲ್ಲಿ ಧನ್ವಂತರಿ ವೈದ್ಯರಿರ್ತಾರಲ್ಲ, ಹಾಗೆ ಮುಸ್ಲಿಂ ಪರಂಪರೆಯಲ್ಲಿ ಹಕೀಂ ಲುಕ್ಮಾನ್ ಅಂತ ಇರ್ತಾರೆ. ಹಾಗಾಗಿ ಕಾಂಗ್ರೆಸ್ ಅವರು ಭ್ರಮೆಯಿಂದ ಆದಷ್ಟು ಬೇಗ ಹೊರಗೆ ಬರಬೇಕು. ಒಂದು ಕವಿತೆ ಇದೆ, कि इसमें क्या रखा है देखे है जो तू आन के पास, बदगुमा वहम की दारू नहीं लुकमान के पास. ಈಗ ಪಾಕಿಸ್ತಾನ ಕೂಡ ಡಿಸೈಡ್ ಮಾಡಿದೆ ತಮ್ಮ ಡೆಲಿಗೇಷನ್ನ ಕಳಿಸೋದಕ್ಕೆ. ಜಗತ್ತಿಗೆ ಹೇಳಬೇಕಾಗಿದೆ, ಟೆರರಿಸಂಗೂ ನಮಗೂ ಯಾವುದೇ ಸಂಬಂಧ ಇಲ್ಲ, ನಾವು ಕೂಡ ಭಯೋತ್ಪಾದನೆಗೆ ವಿಕ್ಟಿಮ್ ಆಗಿದ್ದೀವಿ. ನಾನು ನಿಮ್ಗೆ ಮೊದಲೇ ಹೇಳಿದ್ದೆ ಅಲ್ವಾ, ಅವ್ರು ಈ ರೀತಿ ಮಾಡ್ತಾ ಇರ್ತಾರೆ ಅಂತ. ಅದರಲ್ಲೇನು ವಿಶೇಷತೆ ಇಲ್ಲ ಬಿಡಿ. ಅವರು ಆ ಒಂದು ಹಳೆ ಹಾಡಿತ್ತಲ್ಲ, ಅದನ್ನು ಕೂಡ ನಕಲಿ ಮಾಡಿದ್ರು. ಯಾವುದು ಅದು? सदियों के बाद फिर उड़े बादल गुलाल के, हम लाए हैं तूफान से कश्ती निकाल के, इस देश को ಇದರಲ್ಲೂ ಕೂಡ ಅವ್ರು ಕಾಪಿ ಮಾಡಿದ್ದಾರೆ. ಆದ್ರೆ ಒಂದೇ ಒಂದು ವ್ಯತ್ಯಾಸ ಏನು ಅಂದ್ರೆ, हम लाए हैं तूफान से कश्ती निकाल के, इस मुल्क को रखना मेरे बच्चों संभाल के. ಹಾಗೆ ಕೇಳಿ, ಅದ್ರಲ್ಲಿ ಕೊನೆಲೇನೇನ್ ಗೊತ್ತಾ? बरसों के बाद फिर उड़े बादल गुलाल के, ಅದಕ್ಕೆ ಅವ್ರು ಹೇಳ್ತಾರೆ बरसों के बाद फिर उड़े परचम हिलाल के, ಮತ್ತೆ ಲಾಸ್ಟ್ ಅಲ್ಲಿ ಹೇಳ್ತಾರೆ कश्मीर में फहराना है झंडा उछाल के. ನಾನು ಅವ್ರಿಗೆ ಒಂದೇ ವಿಷಯ ಹೇಳೋದು, ಆ ಕಾಶ್ಮೀರದ ವಿಷಯ ಎಲ್ಲ ಬಿಟ್ಬಿಡಿ. ಆ ಪೂರ್ವ ಪಾಕಿಸ್ತಾನ, ಈಗ ಬಾಂಗ್ಲಾದೇಶ ಏನಿದೆ ಅದನ್ನೇ ನೋಡ್ಕೊಳ್ಳೋದಕ್ಕಾಗ್ಲಿಲ್ಲ. ಖೈಬರ್ ಪಖ್ತೂನ್ವಾ ಆಗ್ತಾ ಇಲ್ಲ, ಬಲೂಚಿಸ್ತಾನ್ ಆಗ್ತಾ ಇಲ್ಲ, ಸಿಂಧ್ ನೋಡ್ಕೊಳಕ್ ಆಗ್ತಾ ಇಲ್ಲ. ಇದೆಲ್ಲ ಇರುವಾಗ ಮೊದಲು ಇರೋದನ್ನ ನೋಡ್ಕೊಳ್ಳಿ ಸರಿಯಾಗಿ, ಆಮೇಲೆ ಬೇರೆ ವಿಷಯ ಮಾತಾಡಿ ಅಂತ. ಮತ್ತೊಂದು ಪ್ರಶ್ನೆ ತಗೊಳ್ಳೋಣ. ಪಾಕಿಸ್ತಾನಲ್ಲಿ ಮುನೀರ್ ಇದಾರಲ್ಲ, ಸೇನೆಯ ಪ್ರಮುಖರು, ಇಷ್ಟು ಕೆಟ್ಟದಾಗಿ ಸೋತ್ ಮೇಲೂ ಕೂಡ ಅಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ, ಖುಷಿಯಾಗಿದ್ಕೊಂಡು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸರ್, ನೀವು ಇಷ್ಟು ಒಳ್ಳೊಳ್ಳೆ ಕವಿತೆ ಹೇಳಿದ್ರಿ, ನನ್ ಮನ್ಸಲ್ಲಿ ಒಂದು ಕವಿತೆ ಬರ್ತಿದೆ. कि दूध फटने से जो बनता है उसे पनीर कहते हैं, और हारने के बाद जो जश्न मनाए उसे मुनीर कहते हैं. तो ಸರ್, ನೀವು ಏನ್ ಹೇಳ್ತೀರಾ ಇದ್ರ ಬಗ್ಗೆ? ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ನೋಡಿ, ಯುದ್ಧ ಸೋತ್ ಮೇಲೆ ಅಲ್ಲಿ ಫೀಲ್ಡ್ ಮಾರ್ಷಲ್ ಆಗ್ತಾರೆ.
ನೋಡಿ, ಪಾಕಿಸ್ತಾನ ಯಾವ ಯುದ್ಧನೂ ಗೆದ್ದಿಲ್ಲ, ಯಾವ ಚುನಾವಣೆನೂ ಸೋತಿಲ್ಲ. ಆದ್ರೆ ಅವರು ಇಲ್ಲಿ ಮಾತಾಡೋಂಥ ವ್ಯಕ್ತಿಗಳ ಬಗ್ಗೆ ನಂಬಿಕೆ ಹೊಂದಿರ್ತಾರೆ. ಯಾಕೆ ಗೊತ್ತಾ? ಯಾರು 99 ಸೀಟ್ ಗೆದ್ದು ಅದನ್ನ ಗೆಲುವು ಅಂತ 240 ಸೀಟ್ ಗೆದ್ದವ್ರನ್ನ ಸೋಲೋದು ಅಂತ ಹೇಳಿದ್ರಲ್ಲ, ಥರ್ಡ್ ಅಟೆಂಪ್ಟಲ್ಲಿ ಥರ್ಡ್ ಡಿಜಿಟ್ನ ರೀಚ್ ಮಾಡೋಕ್ಕಾಗದೇ ಇರೋದನ್ನ ಗೆಲುವು ಅನ್ಕೊಂಡು ಮತ್ತೆ 3ನೇ ಬಾರಿ ಸರ್ಕಾರ ರಚನೆ ಮಾಡಿರೋದನ್ನ ಸೋಲು ಅನ್ಕೊಂಡ್ರಲ್ಲ, ನನಗನ್ಸುತ್ತೆ ಅಲ್ಲೂ ಕೂಡ ಅಲ್ಲಿಯ ಸೇನೆ ಸೋತಾಗ ಪ್ರಮೋಷನ್ ಕೊಡ್ತಾರೆ ಫೀಲ್ಡ್ ಮಾರ್ಷಲ್ ಆಗಿ. ಇಲ್ಲಿ ಚುನಾವಣೆ ಸೋತಾಗ ಅದೇ ರೀತಿ ಪ್ರಮೋಷನ್ ಆಗುತ್ತೆ. 2014ರಲ್ಲಿ ಸೋತಾಗ ಅಧ್ಯಕ್ಷರಾದ್ರು, 19ರಲ್ಲಿ ಸೋತಾಗ ಪ್ರತಿಪಕ್ಷ ನಾಯಕ ಆದ್ರು. ಅಲ್ಲಿ ಫೀಲ್ಡ್ ಮಾರ್ಷಲ್ ಆಗ್ತಾರೆ ಸೋತು, ಇಲ್ಲೂ ಕೂಡ ಸೋತು ಫೀಲ್ಡ್ ಮಾರ್ಷಲ್ಲೇ ಆಗ್ತಾರೆ.